ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವೂ ಚೆನ್ನಾಗಿದ್ದೀರಾ ಅಂತಲೇ ಅನ್ಕೋತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗನ್ನು ಬೆಳಿಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋದ್ರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಇವತ್ತಿನ ವ್ಲಾಗಿಗೆ ನಿಮ್ಮೆಲ್ಲರನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಹಾಗೆಯೇ ನನ್ನ ವೀಡಿಯೋದ ಫಸ್ಟಲ್ಲೇ ಹೇಳ್ತಾ ಇದ್ದೀನಿ, ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡೋದಾದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಸೊ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಂತೇಳಿ ನಾನಿಲ್ಲಿ ನೈಸ್ ಪತ್ರ ಅಂತ ಹೇಳ್ತಾರಲ್ವ, ಕೇರಳ ಕಡೆ ಮಂಗಳೂರು ಕಡೆ ಎಲ್ಲ ಮಾಡ್ತಾರಲ್ವ, ಅದನ್ನು ಮಾಡ್ತಾ ಇದ್ದೀನಿ. ಇದಕ್ಕೆ ಕನ್ನಡದಲ್ಲಿ ಅಕ್ಕಿ ರೊಟ್ಟಿ ಅಂತಾರಲ್ವ ಅದು. ಬಟ್ ನಾವಿಲ್ಲಿ ಅಕ್ಕಿ ರೊಟ್ಟಿಗೆ ಅನ್ನ ಯಾವುದು ಮಿಕ್ಸ್ ಮಾಡಲ್ಲ, ಬರೀ ಹಿಟ್ಟಿದೆಯಲ್ವ ಅಕ್ಕಿ ಹಿಟ್ಟು, ಅದರಿಂದನೇ ಇಲ್ಲಿ ಅಕ್ಕಿ ರೊಟ್ಟಿನ ಮಾಡೋದು. ತುಂಬಾ ಚೆನ್ನಾಗಾಗುತ್ತೆ. ಇದರದ್ದು ಬೆಸ್ಟ್ ಕಾಂಬಿನೇಷನ್ ಅಂತಂದರೆ ಆಲ್ಮೋಸ್ಟ್ ಎಲ್ಲ ಕರಿಗಳಿಗೂ ಚೆನ್ನಾಗಾಗುತ್ತೆ. ಚಿಕನ್ ಸುಕ್ಕ, ಆಮೇಲೆ ಮೊಟ್ಟೆದು ಗಸಿ ಮಾಡ್ತಾರಲ್ವ, ಅದಕ್ಕೆಲ್ಲ ತುಂಬಾ ಚೆನ್ನಾಗಾಗುತ್ತೆ. ನಾನಿಲ್ಲಿ ನಿನ್ನೆ ಮಾಡಿರುವಂತಹ ಚಿಕನ್ ಕರಿ ಇದೆ. ರಾತ್ರಿ ಅಮ್ಮನ ಮನೆಯಿಂದ ಫಿಶ್ ಕರಿ ಎಲ್ಲ ತಗೊಬಂದಿದ್ನಲ್ಲ, ಹಾಗಾಗಿ ಅದರಲ್ಲೇ ಊಟ ಮಾಡಿದ್ವಿ. ಚಿಕನ್ ಕರಿ ಯೂಸ್ ಆಗಿಲ್ಲ ನೈಟಿಗೆ, ಸೊ ಅದನ್ನೇ ಇವತ್ತು ಮಧ್ಯಾಹ್ನ ಅಂದರೆ ಬೆಳಿಗ್ಗೆಗೆ ಬ್ರೇಕ್ಫಾಸ್ಟಿಗೂ ಅದನ್ನೇ ಯೂಸ್ ಮಾಡೋಣ ಅಂತೇಳಿ. ನೆಕ್ಸ್ಟ್ ಮಧ್ಯಾಹ್ನಕ್ಕೆ ಇಡೋದು ಸರಿಯಾಗಲ್ಲ, ಅದಕ್ಕೋಸ್ಕರ ಬೆಳಿಗ್ಗೆನೇ ಖಾಲಿ ಮಾಡೋಣ ಅಂತೇಳಿ. ನಾನು ಫಸ್ಟೆಲ್ಲ ಬೇಗ ಎದ್ದೇಳ್ತಾ ಇದ್ದಿಲ್ಲ ಫ್ರೆಂಡ್ಸ್, ಲೇಟಾಗಿಯೇ ಎದ್ದೇಳ್ತಾ ಇದ್ದಿದ್ದು. ಅಂದರೆ ಒಂದು 6:30ಗೆಲ್ಲ ಎದ್ದೇಳ್ತಾ ಇದ್ದೆ. ಬಟ್ ಇವಾಗ ಒಂದು ಸ್ವಲ್ಪ ದಿವಸ ಆಯಿತು, ಒಂದು 2 ತಿಂಗಳಾಯಿತು. ನಾನು ಇವಾಗ ಒಂದು 5 ಗಂಟೆ ಅಷ್ಟೊತ್ತಿಗೆ ಎದ್ದೇಳ್ತೀನಿ. ಅದೇ ಟೈಮಿಗೆ ಎಚ್ಚರ ಆಗುತ್ತೆ. ಫಸ್ಟಿಗೆಲ್ಲ ನಾನು ಅಲ್ರಾಮ್ ಇಟ್ಟೇ ಎದ್ದೇಳ್ತಾ ಇದ್ದಿದ್ದು. ಬಟ್ ಇವಾಗ ಅಲ್ರಾಮೇ ಇಡಬೇಕಾಗಿಲ್ಲ, ಆ ಟೈಮಿಗೆ ಕರೆಕ್ಟಾಗಿ ಎಚ್ಚರ ಆಗುತ್ತೆ. ಇವಾಗ ನನ್ನ ಮಕ್ಕಳದು ಟಿಫನ್ ಬಾಕ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ರಾತ್ರಿ ಫಿಶ್ ಕರೀಲಿ ಊಟ ಮಾಡಿರೋದಲ್ವ, ಸೊ ರಾತ್ರಿನೇ ಹೇಳಿದ್ದು ನನಗೆ ಬೆಳಿಗ್ಗೆ ಏನು ಟಿಫನ್ಗೆ ಬೇರೆ ಏನು ಮಾಡೋದು ಬೇಡ, ಚಿಕನ್ ಕರಿ ಇದೆಯಲ್ವ ಅದನ್ನೇ ಕೊಡು ಅಂತ ಹೇಳಿದರು ಇಬ್ಬರೂ. ಸೊ ಅದಕ್ಕೋಸ್ಕರ ಚಿಕನ್ ಕರಿನೇ ಕೊಡ್ತಾ ಇದ್ದೀನಿ. ಇವರು ಸ್ಕೂಲಿಗೆ ಅಲೌಡ್ ಇದೆ, ಚಿಕನ್ ಕೊಡೋದು ಅಲೌಡ್ ಇದೆ. ಏನು ಒಂದೊಂದು ಸ್ಕೂಲ್ಗಳಲ್ಲಿ ನಾನ್ ವೆಜ್ ಅಲೌಡ್ ಇರಲ್ವಲ್ಲ, ಬಟ್ ಇವರು ಸ್ಕೂಲಲ್ಲಿ ಅಲೌಡ್ ಇದೆ, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಹಾಗೇನಿಲ್ಲಿ ನನ್ನ ಮಗಳಿಗೆ ರಾತ್ರಿ ಈ ಥರ ಪ್ರಾಜೆಕ್ಟ್ ಮಾಡೋದಿತ್ತು. ಇವಳಿಗೆ ರಾತ್ರಿ ನೆನಪಾಗಿರೋದು 10 ಗಂಟೆ ನಂತರ. ಆವಾಗ ಸೈಬರೆಲ್ಲ ಎಲ್ಲ ಓಪನ್ ಇರಲ್ಲ. ಸೊ ಇವಳೇನು ಮಾಡಿದಾಳೆ ಅಂದರೆ, ಅವಳಾಗಿರೋ ಡ್ರಾ ಮಾಡಿ ಎಲ್ಲ ಮಾಡಿದೆ. ಇದೆಲ್ಲ ಸ್ಟಿಕ್ ಮಾಡೋದಕ್ಕೆ ಇದ್ದಿದ್ದು. ಬಟ್ ಇಲ್ಲಿ ಅವಳಿಗೆ ನಾಳೆ ಅಂದರೆ ಇವತ್ತು ಬೆಳಿಗ್ಗೆ ಸಬ್ಮಿಟ್ ಮಾಡಬೇಕಲ್ವ, ಹಾಗಾಗಿ ಎಲ್ಲ ಅವಳೇ ಕೈಯಲ್ಲೇ ಡ್ರಾ ಮಾಡಿದ್ದಾಳೆ. ಒಂದೊಂದು ಹಳೆ ಬುಕ್ಕಲ್ಲೆಲ್ಲ ಕೆಲವೊಂದು ಸ್ಟಿಕ್ಕರ್ಸ್ ಇತ್ತು, ಪಿಕ್ಚರ್ಸ್ ಇತ್ತು, ಅದನ್ನು ಕಟ್ ಮಾಡಿ ಸ್ಟಿಕ್ ಮಾಡಿದ್ದಾಳೆ. ಬಾಕಿ ಎಲ್ಲ ಇವಳೇ ಕೈಯಲ್ಲಿ ಮಾಡಿರೋದು. 10 ಗಂಟೆಗೆ ಸೊಳ್ಳು. ಹಾಗೆಯೇ ಇವಾಗ ಮಕ್ಕಳೆಲ್ಲ ಸ್ಕೂಲಿಗೆ ಹೋದರು. ಇವಾಗ ಮನೆ ಕೆಲಸ ಎಲ್ಲ ಮಾಡ್ತಾ ಇದ್ದೀನಿ. ಹಾಗೆಯೇ ಒಂದು 4 ಬಾಟ್ಲಿ ಇತ್ತು, ಗಾಜಿಂದು ಡಬ್ಬ ಥರದೇ ಹೇಳ್ಬೋದು. ಇದರಲ್ಲಿ ಮೆಂತಿ, ಆಮೇಲೆ ಕಾಳು ಮೆಣಸು, ಲವಂಗ ಇದೆಯಲ್ವ, ಅದನ್ನೆಲ್ಲ ಹಾಕಿ ಇಟ್ಟಿದ್ದೆ. ತುಂಬ ದಿವಸ ಆಗಿತ್ತು, ವಾಶ್ ಮಾಡಿದ್ದಿಲ್ಲ. ಹಾಗಾಗಿ ಅದನ್ನು ವಾಶ್ ಮಾಡಿ ಇಡೋಣ ಅಂತೇಳಿ ಇಲ್ಲಿ ವಾಶ್ ಮಾಡ್ತಾ ಇದ್ದೀನಿ. ಮನೆ ಕೆಲಸ ಎಲ್ಲ ಆಗಿದೆ, ಆಲ್ರೆಡಿ ಎಲ್ಲ ಕೆಲಸ ಆಗಿದೆ. ಹಾಗೆಯೇ ತುಂಬ ದಿವಸ ಆಗಿಬಿಟ್ಟಿತ್ತು ಮೆಹಂದಿ ಇಡೋಣ ಅಂತೇಳಿ. ಯಾಕೆಂದರೆ ಫ್ರಿಜ್ಜಲ್ಲಿ ಒಂದು ಮೆಹಂದಿ ಇತ್ತು, ಅದು ತಗೊಬಂದು ಹಾಗೇ ಇಟ್ಟಿದ್ದೆ, ಕೈಗೆ ಇಟ್ಟಿತ್ತಿಲ್ಲ. ಇವಾಗ ಆಸೆ ಆಯಿತು ಇವತ್ತು ಇಡೋಣ ಅಂಥೇಳಿ, ಅದೇ ಥರ ಡಿಸೈನ್ ಮಾಡೋಣ ಅಂಥೇಳಿ ತುಂಬಾ ಪೇಷನ್ಸಿಂದ ನಾನಿಲ್ಲಿ ಇಡ್ತಾ ಇದ್ದೀನಿ. ಫೈನಲಿ ಇದು ರೆಡಿ ಆಗಿದೆ, ತುಂಬಾ ಚೆನ್ನಾಗಿ ಇಟ್ಟಿದ್ದೀನಿ ಅಂತೇಳಿ ಅನ್ನಿಸ್ತಾ ಇದೆ. ಇನ್ನು ಒಂದೇ ಒಂದು ಭಯ ಇರೋದು, ಯಾಕೆಂದರೆ ಹಳೆ ಮೆಹಂದಿ ಇದು ತುಂಬ ದಿವಸ ಆಗಿಬಿಟ್ಟಿತ್ತು, ಕಲರ್ ಬರುತ್ತೋ ಇಲ್ವೋ ಅಂತೇಳಿ. ಕಲರ್ ಬಂದರೆ ಸಾಕು ಅಂತೇಳಿ ಅಷ್ಟೇ ಒಂಥರ ಭಯ ಆಗ್ತಾಯಿತ್ತು. ಯಾಕೆಂದರೆ ನನಗೆ ಅಷ್ಟೊಂದು ಮೆಹಂದಿ ಇಡೋಕ್ಕೆ ಬರಲ್ಲ, ಆದರೂ ನಾನು ಟ್ರೈ ಮಾಡಿ ಇಟ್ಟಿರೋದು. ತುಂಬಾ ಕಷ್ಟಪಟ್ಟು, ಕಮ್ಮಿ ಅಂದ್ರೂ 1.5 ಅವರ್ ಇಟ್ಕೊಂಡಿದ್ದೆ ನನಗೆ ಈ ಮೆಹಂದಿ ಬಿಡಿಸೋದಕ್ಕೆ. ತುಂಬಾ ಖುಷಿ ಆಗ್ತಾ ಇದೆ, ನಾನು ಬಿಡಿಸಿರೋದು ತುಂಬಾ ಚೆನ್ನಾಗಾಗಿದೆ ಅಂತೇಳಿ. ಬಟ್ ಕಲರ್ ಬಂದರೆ ಸಾಕಷ್ಟೇ. ಇವಾಗ ನನ್ನ ತಂಗಿನೂ ಹೋಗ್ತಾ ಇದ್ದಾಳೆ, ಅವಳದು ಫ್ರೆಂಡ್ ಇದ್ದಾಳಲ್ವ, ಅವಳದು ಆ್ಯನಿವರ್ಸರಿ ಇತ್ತು ನಿನ್ನೆ. ಸೊ ಇವತ್ತು ಇವಳಿಗೆ ಟ್ರೀಟ್ ಕೊಡೋದಕ್ಕೆ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಇಲ್ಲಿ ಜೀರಿಗೆ ಪುಡಿ ಎಲ್ಲ ಖಾಲಿ ಆಗಿದೆ. ಕಾಳು ಮೆಣಸು ನಾನು ಮೊನ್ನೆನೇ ಎಲ್ಲ ಪುಡಿ ಮಾಡಿಟ್ಟಿದ್ದೀನಿ. ಕಾಳು ಮೆಣಸಿದು ಪುಡಿ ಇದೆಯಲ್ಲ, ಅದು ಅಂಗಡಿಯಿಂದ ತರಿಸಲ್ಲ, ನಾನು ಮೆಣಸು ತಗೊಬಂದು ಮನೆಯಲ್ಲೇ ಪುಡಿ ಮಾಡ್ತೀನಿ. ಸೊ ಹಾಗಾಗಿ ಕಾಳು ಮೆಣಸು ಖಾಲಿ ಆಗ್ತಾ ಬಂದಿದೆ, ಆಲ್ಮೋಸ್ಟ್ ಖಾಲಿ ಆಗಿದೆ, ಒಂದು ಸ್ವಲ್ಪನೇ ಇರೋದು. ಹಾಗೆಯೇ ಜೀರಿಗೆ ಪುಡಿ ಇದೆಯಲ್ವ, ಅದನ್ನು ಖಾಲಿಯಾಗಿದೆ. ಇವಾಗ ಅದನ್ನೆಲ್ಲ ಮಾಡಿ ಅದಕ್ಕೆ ಫಿಲ್ ಮಾಡಿ ಇಡಬೇಕು.
ಕಿಚನ್ ಅಂತೂ ತುಂಬ ಚಿಕ್ಕದು ಫ್ರೆಂಡ್ಸ್. ನನಗೆ ತುಂಬ ಆಸೆ ಇದೆ ಕಿಚನನ್ನು ಚೆನ್ನಾಗಿ ಅಂದರೆ ಡೆಕೋರ್ ಮಾಡಬೇಕು ಅಂತೇಳಿ. ಬಟ್ ಏನಾದರೂ ಇಟ್ಟರೆ ಈ ಥರ ಬಾಕ್ಸ್ಗಳೆಲ್ಲ ಇಡಬೇಕು, ಅಂದರೆ ನಮ್ಮದು ಕಿಚನಲ್ಲಿ ಡ್ರಾವರ್ಸ್ಗಳೆಲ್ಲ ಇಲ್ವಲ್ಲ, ಹಾಗಾಗಿ ಈ ಥರ ಡಬ್ಬಗಳು ಬಾಕ್ಸ್ಗಳು ಈ ಥರ ಡ್ರಾವರ್ ಥರದ್ದು ಬರುತ್ತೆ, ಆನ್ಲೈನಲ್ಲೆಲ್ಲ ಸಿಗುತ್ತೆ, ಅದನ್ನು ತಗೊಬಂದು ಇಡೋಣ ಅಂದರೆ ಅದು ಇಟ್ಟರೆ ನಮಗೆ ಕಿಚನಲ್ಲಿ ಓಡಾಡೋಕ್ಕೆ ಜಾಗ ಇಲ್ಲ, ಅದೇ ಒಂದು ಪ್ರಾಬ್ಲಮ್. ಹಾಗೆಯೇ ಮೀಶೋದಲ್ಲೇ ನಾನೊಂದು ಬಟ್ಟೆ ತೋರಿಸಿದ್ನಲ್ಲ, ಅದನ್ನು ರಿಟರ್ನ್ ಮಾಡಿದೆ ಮಗಳದು. ಸೊ ಅದೂ ಹೋಯಿತು, ಅದು ಇನ್ನೂ ಪೇಮೆಂಟ್ ಆಗಿಲ್ಲ. ಪೇಮೆಂಟ್ ಬೇಗನೆ ಬರುತ್ತೆ ಹೇಳೋದು ಅವರು, 2-3 ದಿವಸ ಆಗುತ್ತೆ ಅಂತೇಳಿ, ಬಟ್ ಬೇಗ ಬರುತ್ತೆ. ಇವಾಗ ನಾನು ಮೆಹಂದಿ ತೆಗೆದಿದ್ದೀನಿ, ಒಂದು ಸ್ವಲ್ಪ ಕಲರ್ ಬಂದಿದೆ, ಪರವಾಗಿಲ್ಲ. ಅಂದರೆ ಬೆಳಿಗ್ಗೆ ಇಟ್ಟಿರೋದಲ್ವ, ಜಾಸ್ತಿಯಾಗಿ ಮೆಹಂದಿ ರಾತ್ರಿ ಇಟ್ಟು ಬೆಳಿಗ್ಗೆ ತೆಗೆದ್ರೇ ಚೆನ್ನಾಗಿ ಕಲರ್ ಬರೋದು. ನನಗನ್ಸೋದು, ನಿಜನೂ ಸುಳ್ಳೋ ಗೊತ್ತಿಲ್ಲ, ನಾನು ತುಂಬ ಸಲ ಅಬ್ಸರ್ವ್ ಮಾಡಿದ್ದೀನಿ, ರಾತ್ರಿ ಇಟ್ಟು ಬೆಳಿಗ್ಗೆ ತೆಗೆದ್ರೇ ಚೆನ್ನಾಗಿ ಕಲರ್ ಬರೋದು, ಇಲ್ಲಾಂದರೆ ಏನಾಗುತ್ತೆ ಅಂದರೆ ಅಷ್ಟೊಂದು ಕಲರ್ ಬರಲ್ಲ ಅದು. ಇವಾಗ ಇಷ್ಟು ಬಂದಿದೆ, ನಾಳೆ ಇನ್ನು ಬೆಳಿಗ್ಗೆ ಮಲಗಿ ಎದ್ದು ನೋಡಬೇಕು ಎಷ್ಟು ಕಲರ್ ಬರುತ್ತೆ ಅಂತೇಳಿ. ಹಾಗೆಯೇ ನನ್ನ ತಂಗಿ ಇಲ್ಲಿ ಹೋಗಿದ್ಲಲ್ವ, ಅಲ್ಲಿ ಇದೇನೋ ಜಾಪಾನ್ ಚಿಕನ್ ಅಂತ ಏನೋ ಹೇಳಿದ್ಲು ಅದ್ರದ್ದು ಹೆಸರು. ಸೊ ಅದನ್ನು ತಗೊಬಂದಿದ್ಲು, ಟೇಸ್ಟ್ ಮಾಡ್ತಾ ಒಂದು ಸಲ ತಿಂದಿದ್ದೀನಿ, ಅದು ತುಂಬ ಚೆನ್ನಾಗಿ ಕಾಣಿಸ್ತು. ಆಮೇಲೆ ಜಾಸ್ತಿ ತಿನ್ನೋಕ್ಕಾಗಿಲ್ಲ, 1-2 ಪೀಸ್ ತಿಂದೆ, ಆಮೇಲೆ ತಿನ್ನೋಕ್ಕಾಗಿಲ್ಲ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಇವಾಗ ತಿಂತಾಯಿದ್ದೀನಿ. ಟೇಸ್ಟ್ ಇತ್ತು, ಸ್ವಲ್ಪ ಜಾಸ್ತಿಯಾಗಿ ಬಟರಿ ಫ್ಲೇವರ್ ಇತ್ತು ಅದರಲ್ಲಿ, ಬಟರ್ ಆಮೇಲೆ ಗಾರ್ಲಿಕ್ ಇದೆಯಲ್ವ ಅದರದ್ದು ಫ್ಲೇವರ್ ಜಾಸ್ತಿಯಾಗಿತ್ತು. ಹಾಗೆಯೇ ನಾನಿಲ್ಲಿ ದಾಲಿಗೆ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ತೊಗರಿಬೇಳೆ, ಮಸೂರು ಬೇಳೆ, ಆಮೇಲೆ ಹೆಸರು ಬೇಳೆ ಇದೆಯಲ್ವ, ಅದನ್ನು ನಾನಿಲ್ಲಿ ತೊಳೆದು ಚೆನ್ನಾಗಿ ವಾಶ್ ಮಾಡಿ ಇದನ್ನು ಸೋಕ್ ಮಾಡಿ ಇಡ್ತಾ ಇದ್ದೀನಿ. ದಾಲ್ ರೆಸಿಪಿನ ತೋರಿಸ್ತಾ ಇರೋದು. ನೀವು ಅನ್ಕೋಬೋದು ಯಾರಿಗೆ ದಾಲ್ ಮಾಡೋಕ್ಕೆ ಬರಲ್ಲ, ಎಲ್ರಿಗೂ ಬರುತ್ತಲ್ವ ದಾಲ್ ಮಾಡೋಕ್ಕೆ, ಅದೇನು ಸ್ಪೆಷಲ್ ರೆಸಿಪಿನ ಅಂತೇಳಿ. ಇದು ನಾನು ಮಾಡುವಂತಹ ಸ್ಪೆಷಲ್ ದಾಲ್ ಆಗಿದೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಾಗುತ್ತೆ, ತುಂಬಾ ಟೇಸ್ಟಿ ಆಗುತ್ತೆ. ನಾರ್ಮಲ್ ದಾಲ್ಗಿಂತ ಈ ಥರ ಒಂದು ಸಲ ದಾಲ್ನ ಟ್ರೈ ಮಾಡ್ಕೊಂಡು ನೋಡಿ, ನಿಮಗೂ ಇಷ್ಟ ಆಗುತ್ತೆ ಇದು. ಅದಕ್ಕೋಸ್ಕರ ನಾನಿಲ್ಲಿ ಮೊದಲು ಇದನ್ನು ವಾಶ್ ಮಾಡಿ ನೆನೆಯೋದಕ್ಕೆ ಇಟ್ಟಿದ್ದೀನಿ, ಒಂದು 15 ನಿಮಿಷನೇ ಅದು ಸೋಕಾಗಲಿ ಅಂತೇಳಿ. ಅಷ್ಟೊತ್ತಿಗೆ ನಾನು ನಮಾಜೆಲ್ಲ ಮಾಡಿ ಬರೋಣ ಅಂಥೇಳಿ. ಇಲ್ಲಿ ನನ್ನ ತಂಗಿ ನನ್ನ ಮಗಳಿದ್ದಾಳಲ್ವ, ಅವಳದು ಫ್ರೆಂಡ್ಸ್ಗಳು ಇವಳು ಬರೋದನ್ನು ವೆಯ್ಟ್ ಮಾಡ್ತಾಯಿದ್ರು, ಯಾಕೆಂದರೆ ಅವಳದು ಬರ್ಡೇ, ಅಂದರೆ ಅವಳ ಫ್ರೆಂಡಿದು ಬರ್ಡೇ, ಅದಕ್ಕೋಸ್ಕರ ಇವಳನ್ನ ವೆಯ್ಟ್ ಮಾಡ್ತಾಯಿದ್ರು. ಒಂದು ಅರ್ಧ ಗಂಟೆ ಬಂದು ವೆಯ್ಟ್ ಮಾಡಿದ್ದಾರೆ. ಫೈನಲ್ ಆಗಿ ಬಂದು ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಹೋದ್ರು ಅವರು. ಇವಾಗ ನಾನು ಇಲ್ಲಿ ದಾಲ್ಗೆ ಇಡ್ತಾ ಇದ್ದೀನಿ. ಇಲ್ಲಿ ಕುಕ್ಕರಿಗೆ ಸೋಕ್ ಮಾಡಿರುವಂತಹ ಬೇಳೆ ಇದೆಯಲ್ವ, ಅದನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿನೂ ಉಪ್ಪು ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಬೇಳೆ ಬೇಯಬೇಕಲ್ವ, ಅದಕ್ಕೋಸ್ಕರ. ಹಾಗೇನಿಲ್ಲಿ ನಾನಿಲ್ಲಿ ಒಂದು ಟೊಮೆಟೊ ಹಣ್ಣು ಇದೆಯಲ್ವ, ಅದನ್ನು ಸ್ವಲ್ಪ ದೊಡ್ಡದಾಗಿಯೇ ಕಟ್ ಮಾಡಿ ಆ್ಯಡ್ ಮಾಡಿದ್ದೀನಿ. ಹಾಗೆಯೇ ಒಂದು 4-5 6 ಹೆಸರು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ಇದೆಯಲ್ವ, ಅದನ್ನು ಹಾಕಿ ಕುಕ್ಕರಲ್ಲಿ ಇದನ್ನು ನಾನು ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಅದು ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್, ತುಂಬಾ ಸಾಫ್ಟಾಗಿ ಬೇಯಬೇಕು. ಅಲ್ಲಿ ತನಕ ನಾನಿಲ್ಲಿ ಈರುಳ್ಳಿ ಟೊಮೆಟೊ ಹಣ್ಣೆಲ್ಲ ಕಟ್ ಮಾಡಿ ತಗೋತಾ ಇದ್ದೀನಿ. ಈರುಳ್ಳಿ ಟೊಮೆಟೊ ಹಣ್ಣೆಲ್ಲ ತುಂಬಾ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಇದೆಯಲ್ವ, ಅದನ್ನು ತುಂಬಾ ಚಾಪ್ ಮಾಡಿ, ಅಂದರೆ ಫೈನಾಗಿ ಚಾಪ್ ಮಾಡಬೇಕು. ಚಾಪ್ ಮಾಡಿ ಅದನ್ನು ಇಟ್ಟಿದ್ದೀನಿ ಇಲ್ಲಿ ನಾನಿಲ್ಲಿ. ಅಷ್ಟೊತ್ತಿಗೆ ಇಲ್ಲಿ ಬೇಳೆನೂ ಬೆಂದಿದೆ, ಇದನ್ನು ಚೆನ್ನಾಗಿ ನಾನಿಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದು ಸ್ವಲ್ಪ ಜಾಸ್ತಿನೇ ದಪ್ಪ ಇದೆ. ಇಲ್ಲಿ ಸ್ವಲ್ಪ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೀರನ್ನು ಹಾಕ್ಕೊಳ್ಳಿ. ತುಂಬಾ ತೆಳು ಮಾಡೋದಕ್ಕೆ ಹೋಗಬೇಡಿ ಫ್ರೆಂಡ್ಸ್, ಇದು ತುಂಬ ಸ್ವಲ್ಪ ದಪ್ಪನೇ ಇರಬೇಕು, ಚೆನ್ನಾಗಾಗುತ್ತೆ. ಗೀ ರೈಸ್ ಮಾಡ್ತಾರಲ್ವ, ಅದಕ್ಕೆ ತುಂಬಾ ಒಳ್ಳೆಯ ಕಾಂಬಿನೇಷನ್ ಅಂತ ಹೇಳ್ಬೋದು. ಜೀರಾ ರೈಸಿಗೂ ತುಂಬಾ ಚೆನ್ನಾಗಾಗುತ್ತೆ. ಇದು ಡಾಬಾ ಸ್ಟೈಲಲ್ಲಿ ಮಾಡಿರುವಂತಹ ದಾಲ್ ಗೀ ರೈಸ್ ಜೊತೆಗೆ ಸಿಗುತ್ತೆ. ಇದು ತುಂಬಾ ಚೆನ್ನಾಗಾಗುತ್ತೆ. ಇದು ಚಪಾತಿಗೂ ತುಂಬಾ ಚೆನ್ನಾಗಾಗುತ್ತೆ. ಇದು ನಾನು ನಿನ್ನೆ ರಾತ್ರಿಗೆ ಪತ್ರಿ ಹೇಳ್ತಾರಲ್ವ, ಅದಕ್ಕೇ ಮಾಡಿರೋದು. ಚಪಾತಿ ಹಸ್ಬೆಂಡಿಗೆ ಮಾತ್ರ ಮಾಡಿಕೊಟ್ಟೆ, ನಮಗೆ ಪತ್ರಿತ್ತು, ಅದನ್ನೇ ತಿಂದಿರೋದು. ಆಮೇಲೆ ಅನ್ನನೂ ಇತ್ತು. ನಾನು ಎಣ್ಣೆಗೆ ಇಲ್ಲಿ ಜೀರಿಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಫೈನಾಗಿ ಚಾಪ್ ಮಾಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಹಸಿರು ಮೆಣಸಿನ್ಕಾಯಿ ಇದೆಯಲ್ವ, ಇದನ್ನು ಹಾಕಿ ನಾನಿಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಆಗಿದೆ. ಇಲ್ಲಿ ನಾನು ಚಾಪ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಆ್ಯಡ್ ಮಾಡಿದ್ದೀನಿ ಇಲ್ಲಿ. ಇದನ್ನು ನಾವು ಆಮ್ಲೆಟಿಗೆ ಕಟ್ ಮಾಡ್ಕೋತೀವಲ್ವ, ಆ ಥರನೇ ಕಟ್ ಮಾಡ್ಕೊಳ್ಳಿ. ತುಂಬ ಫೈನಾಗಿ ಕಟ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ.
ಇವಾಗ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಟೊಮೆಟೊ ಹಣ್ಣನ್ನು ಹಾಕಿ ಸ್ವಲ್ಪ ಇದನ್ನು ಬೇಯೋದಕ್ಕೆ ನಾನು ಉಪ್ಪನ್ನು ಆ್ಯಡ್ ಮಾಡ್ತಾ ಇರೋದು. ಯಾಕೆಂದರೆ ಫಸ್ಟಿಗೆ ನಾನಿಲ್ಲಿ ಉಪ್ಪು ಬೇಳೆ ಬೇಯುವಾಗ ಹಾಕಿದ್ದೀನಿ, ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಟೊಮೆಟೊ ಹಣ್ಣು ಸ್ವಲ್ಪ ಸಾಫ್ಟ್ ಆಗಲಿ ಅಂತೇಳಿ ಇವಾಗ ಒಂಚೂರು ಹಾಕಿದ್ದೀನಿ. ಆಮೇಲೆ ನೋಡಿ ಕಮ್ಮಿ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಅದೇ ಸಾಕಾಗುತ್ತೆ. ಹಾಗೆಯೇ ಇಲ್ಲಿ ಟೊಮೆಟೊ ಹಣ್ಣು ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನಿಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ, ಆಮೇಲೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕು ಹಾಕ್ಕೊಳ್ಳಿ, ಯಾಕೆಂದರೆ ನಾವಿಲ್ಲಿ ಆಲ್ರೆಡಿ ಹಸಿರು ಮೆಣಸಿನ್ಕಾಯಿನ ಆ್ಯಡ್ ಮಾಡಿದ್ದೀವಲ್ವ, ಹಾಗಾಗಿ ಸ್ವಲ್ಪ ನೋಡಿಕೊಂಡೇ ಹಾಕ್ಕೊಳ್ಳಿ. ಹಾಗೆಯೇ ಇಲ್ಲಿ ನಾನು 2 ಸ್ಪೂನಷ್ಟು ಧನಿಯಾ ಪುಡಿನೂ, ಒಂದು ಸ್ವಲ್ಪ ಗರಂ ಮಸಾಲ ಪುಡಿ, ಆಮೇಲೆ ಸ್ವಲ್ಪ ಜೀರಿಗೆ ಪುಡಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಫ್ರೆಂಡ್ಸ್. ಇವಾಗ ನಾವಿಲ್ಲಿ ಬೇಯಿಸಿಟ್ಟಿರುವಂತಹ ಬೇಳೆ ಇದೆಯಲ್ವ, ಇದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನನ್ನ ಹಸ್ಬೆಂಡಿಗೆ, ಆಮೇಲೆ ನಮ್ಮ ಮಾವ ಇದ್ದಾರಲ್ವ ಹಸ್ಬೆಂಡಿದು ಅಪ್ಪ, ಅವ್ರಿಗೂ ತುಂಬ ಇಷ್ಟ ಆಗುತ್ತೆ ನಾನು ಮಾಡುವಂತಹ ದಾಲ್. ಅವ್ರಿಗೆ ಈ ಥರ ನಾನ್ ವೆಜ್ ಇದೆಲ್ಲ ಕೊಡೋದಕ್ಕಿಂತ ಅವ್ರಿಗೆ ಈ ಥರ ದಾಲ್ ಇದೆಯಲ್ವ ತುಂಬಾ ಇಷ್ಟಪಟ್ಟು ತಿಂತಾರೆ. ತುಂಬಾ ಅಂದರೆ ಹೇಳ್ತಾರೆ ದಾಲ್ ಮಾಡು ಅಂತಲೇ ಹೇಳ್ತಾರೆ ಅವ್ರಿಗೆ ಅಷ್ಟೊಂದು ಇಷ್ಟ ಆಗುತ್ತೆ ನಾನು ಮಾಡುವಂತಹ ಈ ದಾಲ್. ಹಾಗೆಯೇ ಇಲ್ಲಿ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು, ನಾನು ಇಲ್ಲಿ ಚೆಕ್ ಮಾಡಿದಾಗ ಸ್ವಲ್ಪ ಕಮ್ಮಿ ಇತ್ತು, ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಕುದಿ ಬರೋದಕ್ಕೆ ಇಟ್ಟಿದ್ದೀನಿ. ಚೆನ್ನಾಗಿ ಕುದಿ ಬಂದಾದ್ಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಫೈನಲ್ ಆಗಿ ಇದಕ್ಕೆ ನಾವು ಇಲ್ಲಿ ಒಗ್ಗರಣೆ ಹಾಕೋತಾ ಇರೋದು. ಒಗ್ಗರಣೆಗೆ ಇಲ್ಲಿ ನಾನಿಲ್ಲಿ ತುಪ್ಪ ಯೂಸ್ ಮಾಡ್ತಾ ಇರೋದು. ತುಪ್ಪಕ್ಕೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಶುಂಠಿ, ಆಮೇಲೆ ಕಸೂರಿ ಮೇಥಿ ಇದೆಯಲ್ವ ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಸ್ಪೂನಷ್ಟು ಖಾರದ ಪುಡಿ ಇದೆಯಲ್ವ ಅದನ್ನು ಹಾಕಿ ಇಲ್ಲಿ ಒಗ್ಗರಣೆ ಕೊಡ್ತಾ ಇದ್ದೀನಿ. ಇದಕ್ಕೆ ಒಳ್ಳೆ ಫ್ಲೇವರ್ ಸಿಗೋದೇ ಈ ತುಪ್ಪ ಇದೆಯಲ್ವ ಇದರಿಂದ. ಒಗ್ಗರಣೆ ಕೊಟ್ಟ ತಕ್ಷಣವೇ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಹಾಗೇ ಇಡಿ. ಆವಾಗ ಏನಾಗುತ್ತೆ ಅಂದರೆ ತುಪ್ಪದ ಫ್ಲೇವರ್ ಇದೆಯಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ದಾಲ್ಗೆ. ಇವಾಗ ದಾಲ್ ರೆಡಿಯಾಗಿದೆ, ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್, ತುಂಬಾ ಟೇಸ್ಟಿಯಾಗಿದೆ. ಒಂದು ಸಲ ಆದ್ರೂ ಇದನ್ನು ಟ್ರೈ ಮಾಡ್ಕೊಂಡು ನೋಡಿ, ನಿಮಗೆ ಇಷ್ಟ ಆಗೇ ಆಗುತ್ತೆ. ಆಗಿಲ್ಲ ಅಂದರೆ ಬೇಕಂದರೆ ನನಗೆ ಕಮೆಂಟಲ್ಲಿ ಹೇಳಿ, ಯಾಕೆಂದರೆ ಅಷ್ಟೊಂದು ಟೇಸ್ಟಿಯಾಗಿ ಆಗುತ್ತೆ ಈ ದಾಲ್. ಅಷ್ಟೊತ್ತಿಗೆ ಹಸ್ಬೆಂಡೂ ಬಂದರು. ಬರುವಾಗ ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಎಲ್ಲ ತಗೊಬಂದಿದ್ದಾರೆ. ನಾನು ಬಟ್ಟೆನೂ ವಾಶಿಗೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು ಐಸ್ ಕ್ರೀಮ್ ತೊಗೊಬಂದಿದ್ರು. ಫಸ್ಟಿಗೆಲ್ಲ ದೊಡ್ಡದೇ ತೊಗೊಬರ್ತಾಯಿದ್ರು, ಇವಾಗ ನಾನು ಸ್ವಲ್ಪ ಚಿಕ್ಕದೇ ತೊಗೊಬರ್ತೀನಿ ಅಂತ ಹೇಳೋದು, ಯಾಕಂದರೆ ಡೈಲಿ ತೊಗೊಬರ್ತಾರೆ ಐಸ್ ಕ್ರೀಮ್, ಅದಕ್ಕೋಸ್ಕರ. ಇಲ್ಲಿ ಹಾಗೆಯೇ ನನ್ನ ಮಗಳದು ಫ್ರೆಂಡಿದು ಬರ್ಡೇ ಅಂತ ಹೇಳಿದ್ನಲ್ಲ, ಹಸ್ಬೆಂಡ್ ಬರುವಾಗ ಚಾಕ್ಲೇಟ್ ಎಲ್ಲ ತೊಗೊಬಂದಿದ್ರು. ಅದನ್ನೆಲ್ಲ ಈ ಕವರಿಗೆ ಹಾಕಿ ರೆಡಿ ಮಾಡಿ ಇಡ್ತಾ ಇದ್ದಾರೆ. ಹಾಗೆಯೇ ಇವತ್ತು ಅಮ್ಮನ ಮನೆಯಿಂದನೇ ಫಿಶ್ ಬಂತು. ಹಾಗೆಯೇ ಇವತ್ತು ನನಗೆ ತುಂಬಾ ಆಸೆ ಆಗ್ತಾಯಿತ್ತು ಫ್ರೆಂಡ್ಸ್, ಪಾನಿಪುರಿ ಆಮೇಲೆ ಆಲೂ ಟಿಕ್ಕಿ ಇದೆಯಲ್ವ ಅದು ತಿನ್ನೋಣ ಅಂತೇಳಿ ತುಂಬಾ ಆಸೆ ಆಗ್ತಾಯಿತ್ತು. ಅದಕ್ಕೋಸ್ಕರ ಸ್ವಲ್ಪ ಹೋಗಿ ಬರೋಣ ಅಂತೇಳಿ ಹಸ್ಬೆಂಡಿಗೆ ಹೇಳಿದಾಗ ಕರ್ಕೊಂಡು ಹೋದರು, ನನಗೆ ಆಸೆ ಆಗ್ತಿದೆಯಲ್ವ ಅಂತೇಳಿ. ಬಟ್ ನಾನು ಯಾವಾಗ ತುಂಬ ಆಸೆ ಪಟ್ಟು ಹೋಗ್ತೀನಿ ಅವತ್ತು ಡಿಸಪಾಯಿಂಟ್ಮೆಂಟೇ ಆಗೋದು. ಇವತ್ತು ಅದೇ ಥರ ಆಯಿತು. ಅಲ್ಲಿ ಪಾನಿಪುರಿ ಅಂಗಡಿ ಇದೆಯಲ್ವ ಅದೇ ಶಾಪೇ ಕ್ಲೋಸ್ ಆಗಿಬಿಟ್ಟಿತ್ತು, ವಾಪಸ್ ಬರಬೇಕಾಯಿತು. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಯಾರಾದರೂ ಹೊಸದಾಗಿ ನಮ್ಮ ವಿಡಿಯೋನ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.